on the way to airport. ಏರ್ಪೋರ್ಟ್ ಹತ್ತತ್ರ ಬಂದಿದ್ದೀವಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮೆಟ್ರೋ ಕೆಲಸ ನಡೀತಾ ಇದೆ. ಟರ್ಮಿನಲ್ 1 ಹೋಗ್ತಾ ಇದ್ದೀವಿ. ಇಂಡಿಗೋ ಏರ್ಲೈನು. ಹೌದು, ಹರಿದ್ವಾರ್ಗೆ ಸ್ವಾಗತ. ನೋಡಿ, ಹರಿದ್ವಾರಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಇರೋ ಸರ್ಕಲ್ಲು ನಡೀತಾ ಇದೆ. ಎಲ್ಲರೂ ಕಾವಡಿಗಳು ಹೋಗ್ತಾ ಇದ್ದಾರೆ. ನೋಡಿ ಹೇಗಿದೆ. ಕುಂಭಮೇಳನ ನೆನಪಿಸುತ್ತೆ. ಕುಂಭಮೇಳಕ್ಕೂ ಇದಕ್ಕೂ ಅಂತ ಏನು ಡಿಫ್ರೆನ್ಸ್ ಏನಿಲ್ಲ. ಹಾಗೆ ಜನ ಬರ್ತಾನೇ ಇದ್ದಾರೆ. ರೈಲ್ವೆ ಸ್ಟೇಷನ್ನಿಂದ ಬರ್ತಾ ಇರೋದು ಜನ. ಇದು ಆ ಕಡೆಗೆ ಹೋಗ್ತಾರಲ್ಲ. ಪೊಲೀಸ್ ಚೌಕಿಗಳು, ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡಿದ್ದಾರೆ. ಬೆಳಿಗ್ಗೆ 5:15 ಇದು ಈ ದೃಶ್ಯ. ಎಲ್ಲರೂ ಗಂಗಾ ತೀರ ಅರ್ಕಿಪೋಡಿ ಅಂತಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಿಖಿಲ್ ಇದ್ದಾನೆ, ಶಶಿ ಅವರು ಅಲ್ಲೇ ಓಡಾಡ್ತಿದ್ದಾರೆ. ಇದು ಮೇನ್ ಸರ್ಕಲ್ಲು. ಬನ್ನಿ, ಇನ್ನು ಮುಂದೆ ಹೋಗಿ ಅರ್ಕಿಪೋಡಿ ಎಲ್ಲ ತೋರಿಸ್ತೀನಿ ಬನ್ನಿ. ಅರ್ಕಿಪೋಡಿ ಮೇನ್ ಜಾಗ. ಅಲ್ಲಿಂದನೇ ಇವರೆಲ್ಲ ನೀರನ್ನ, ಗಂಗಾ ನದಿನ ಸಂಗ್ರಹ ಮಾಡೋದು. ಅಲ್ಲಿಗೆ ಹೋಗೋ ದಾರಿ ನೋಡಿ ಹೇಗಿದೆ. ಎಲ್ಲ ಕಾವಡಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೇಗಿದ್ದಾರೆ ಜನ. ಸಿಸ್ಟಮ್ಯಾಟಿಕ್ ಆಗಿ ಒಂದೇ ಸೈಡಲ್ಲಿ ಹೋಗ್ತಾ ಇದ್ದಾರೆ. ಶಶಿ ಅವರೇ, ಹೇಗಿದೆ ಇಲ್ಲಿ ತನಕ ಸಂಭ್ರಮ? ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ನೋಡ್ಬೇಕಾ ಒಂದ್ಸಲ ಲೈಫಲ್ಲಿ? ಹೆಂಗಿದೆಯಪ್ಪ ನಿಖಿಲ್? ಫಸ್ಟ್ ಟೈಮ್ ನಾರ್ತ್ ಇಂಡಿಯಾ ಹೆಂಗಿದೆ? ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಂ, ನೋಡಿ, ಒಂದು ಸೈಡು ಹೋಗೋರಿಗೆ, ಒಂದು ಸೈಡ್ ಬರೋರಿಗೆ ಸಿಸ್ಟಮ್ಯಾಟಿಕ್ಕಾಗಿ ಪಾಪ ಅವರು ಎಲ್ಲ ಜನ ಕೂಡ ಹಾಗೆ ಬರ್ತಾ ಇದ್ದಾರೆ. ಕುದುರೆ ಮೇಲೆ ಅಶ್ವಾರೋಹಿ ದಳ ಕೂಡ ಈ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಪೊಲೀಸವರು. ನೋಡಿ, ಇಲ್ಲೊಂದು ಕಾವಡು. ಕಂಪ್ಲೀಟ್ ಒನ್ ವೇ ಮಾಡಿದ್ದಾರೆ. ಇದು ಬೆಳಗ್ಗೆ 6 ಗಂಟೆ ದೃಶ್ಯ. ಇದು ಇನ್ನು ಹೋಗ್ತಾ 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 ಜನ ಜಾಸ್ತಿ ಆಗ್ತಾರೆ. ಆ್ಯಂಡ್ ಇವತ್ತು ಇಲ್ಲಿ ನಾರ್ತ್ ಇಂಡಿಯಾದಲ್ಲೇ ಶ್ರಾವಣ ಮಾಸದ ಮೊದಲನೇ ಸೋಮವಾರ. ಸೊ ಅದಕ್ಕೆ ಇಷ್ಟು ಜನ ಕೂಡ. ಅರ್ಕಿಪೋಡಿ ರಕ್ಷಣೆಗೆ ಅಶ್ವಾರೋಹಿ ದಳ ಕುದುರೆ ಮೇಲೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ. ನೋಡಿ, ಇದು ಹರಿದ್ವಾರದ ಅರ್ಕಿಪೋಡಿ ದಾರಿ. ಮೊದಲನೇ ಸೋಮವಾರ ಇಲ್ಲಿ ಶ್ರಾವಣ ಮಾಸ. ಅದಕ್ಕೆ ಕಾವಡ್ ತೊಗೊಂಡು ಹೋಗೋದಕ್ಕೆ ಜನಗಳು ಬರ್ತಾ ಇರೋದು. ಇದು ಹರಿದ್ವಾರದಲ್ಲಿ ನಡೆಯೋ ಕಾವಡ್ ಯಾತ್ರದ ಒಂದು ಚಿಕ್ಕ ದೃಶ್ಯ. ನೋಡಿ ನೋಡಿ, ಎಲ್ಲ ಕಾವಡ್ ರೆಡಿಯಾಗಿದೆ. ಕಾವಡನ್ನ ಸಜಾನೇಕು ಅಂದರೆ ಅದನ್ನು ರೆಡಿ ಮಾಡೋದಕ್ಕೆ. ನೋಡಿ, ಇವ್ರು ರೆಡಿ ಮಾಡಿಕೊಡ್ತಾ ಇದ್ದಾರೆ ಕಾವಡಿನ.
ಪ್ರಸಾದಗಳು, ಫ್ರೂಟು, ಡ್ರೈ ಫ್ರೂಟ್ಸು, ಪೇಟ ಎಲ್ಲ ಇದೆ ಇಲ್ಲಿ. ಇನ್ನೇನು ಹರಕಿ ಪೋಡಿ ಹತ್ತತ್ರ ಬರ್ತಾ ಇದ್ದೀವಿ ನೋಡಿ. ಇವರೆಲ್ಲ ಹುಡುಗರೆಲ್ಲ ಕಾವಡುಗಳೇ, ಎಲ್ಲ ಬೋಲೆಗಳು. ಇನ್ನು ತೊಗೊಂಡು ಹೋಗ್ಬೇಕು ಅವರೆಲ್ಲ. ನೋಡಿ ಇಲ್ಲೊಂದು ದೊಡ್ಡದು ಬರ್ತಾ ಇದೆ. ನೋಡಿ ಎಲ್ಲ ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಒಂದೇ ರೋಡಲ್ಲಿ ಹೋಗ್ಬೇಕು ಅಂತಿಲ್ಲ, ಅವ್ರ ಊರಿಗೆ ಯಾವ ಕಡೆ ಹೋಗ್ತಾರೋ ಆ ಕಡೆ ಹೊರಟೋಗ್ತಾರೆ. ಈ ಕೋಲೆಲ್ಲ ಕಾವಡ್ ರೆಡಿ ಮಾಡೋದಕ್ಕೆ, ಅದಕ್ಕೆ ಮಳೆ ಕೂಡ ಹೊಡೆದಿರ್ತಾರೆ ಒಂದು. ಆ ಮಳೆಗೆ ಇದನ್ನು ಗಡ್ಡೆ ಕಟ್ಕೊಂಡು ನೀರಿಂದು ಹೋಗ್ತಾರೆ. ನೋಡಿ ಈ ಪಾತ್ರೆಗಳಲ್ಲೇ ಅವ್ರು ನೀರು ತುಂಬ್ಕೊಳ್ಳೋದು. ಈ ಪಾತ್ರೆಗಳಲ್ಲಿ ನೋಡಿ ಹೇಗಿದೆ ಜಾತ್ರೆ ಅಂದರೆ ಇದು. ಇದನ್ನ ನೋಡೋಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಕಾವಡನ್ನ. ಇದಕ್ಕೆ ಕಾವಡ್ ಅಂತಾರೆ, ಅದನ್ನ ಎತ್ಕೊಂಡು ಹೋಗೋನಿಗೆ ಬೋಲೆ ಅಂತಾರೆ. ಇದು ಕಾವಡಗಳು, ಇದನ್ನ ಎತ್ಕೊಂಡು ಹೋಗೋನು ಬೋಲೆ ಹಾಕ್ತಾನೆ. ಹುಡುಗಿಯರೇ ಬೋಲಿ ಹಾಕ್ತಾರೆ, ಹುಡುಗರೆಲ್ಲ ಬೋಲೆ ಅಂತ ಹೇಳ್ತಾರೆ. ನೋಡಿ ಹರಕಿ ಬೋಡಿ ಹತ್ತತ್ರ ಬಂದರೆ ಹಿಂಗೆ ಆಗ್ತಾ ಇದ್ದಾರೆ ಅಷ್ಟು. ಶಶಿ ನಿಖಿಲ್ ಇಬ್ರು ಎಂಜಾಯ್ ಮಾಡ್ತಿದ್ದಾರೆ. ಸೈಡ್ ನೋಡಿ ಹೆಂಗಿದೆ ಜನ, ಕ್ರೌಡ್ ಹೇಗಿದೆ. ಕಾವಡಿ ಹತ್ರ ಕ್ರೌಡು. ನೋಡಿ ಕಾವಡಿ ಯಾತ್ರೆಯ ರಶ್ಶು ಹೇಗಿದ್ದಾರೆ ನೋಡಿ. ಇಲ್ಲೆಲ್ಲ ಕ್ರೌಡ್ ಅರೇಂಜ್ ಮಾಡಿದ್ದು. ಮಿನಿ ಕುಂಭಮೇಳ ಥರನೇ ಇರುತ್ತೆ. ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ, ಕೋಲುಗಳು ಎಲ್ಲ ಕಾವಡ್ ಕಟ್ಕೊಳ್ಳೋಕ್ಕೆ. ಇದೆಲ್ಲ ನೀರು ತುಂಬ್ಕೊಳ್ಳೋದು ಅವಾಗಲೇ ತೋರಿಸ್ದೆ ನೋಡಿ. ನೋಡಿ ಅಲ್ಲೊಂದು ಈಶ್ವರನ ತೊಗೊಂಡು ಹೋಗ್ತೀಯಾನೆ, ಅವನ ಹತ್ರ ತೋರಿಸ್ತೀನಿ ಬನ್ನಿ. ಇದು ಹರಕಿ ಪೋಡಿಯ ಎಂಟ್ರೆನ್ಸು ನೋಡಿ ಹೇಗಿದೆ. ಜನ ಮತ್ತು ಕಾವಡಿಯರ್ಗಳು ಎಲ್ಲ ಇದ್ದಾರೆ. ಇಲ್ಲೊಬ್ಬ ಈಶ್ವರನ ಪ್ರತಿಮೆನೇ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾನೆ, ತೋರಿಸ್ತೀನಿ ನೋಡಿ ಅವನ್ನ. ಜೈ ಬೋಲೇಕಿ ನೋಡಿ. ಹೇಗಿದೆ ಹರಕಿ ಪೋಡಿ ಅಂದರೆ ಈ ಅಮೃತ ಬಿದ್ದಿದ್ದು ಇದು ಒಂದು ಜಾಗ. ಸೊ ಇಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ. ಆದರೆ ಇವಾಗ ಸದ್ಯಕ್ಕೆ ಕಾವಡ್ ಮೇಳ ನಡೀತಾ ಇದೆ. ಇದು
ಸೇಮ್ ಆ್ಯಸ್ ಕುಂಭಮೇಳ ಥರನೇ. ಬನ್ನಿ, ಹರ್ಕಿ ಪೋಡಿಗೆ ಸ್ವಾಗತ. ನೋಡಿ ಹೇಗಿದೆ ಇದು ಕಾವಡಿ ಯಾತ್ರದ ದೃಶ್ಯಗಳು. ನೋಡಿ ಹೇಗಿದೆ, ನೋಡಿ ಜನ ಸ್ನಾನ ಮಾಡ್ತಿರೋದು. ನೋಡಿ ಹೇಗಿದೆ, ಮಧ್ಯದಲ್ಲಿ ಗಂಗೆ ಇದೆ. ನೋಡಿ ಹರ್ಕಿ ಪೋಡಿ ಎಲ್ಲ ಕಾವಡವರು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಬಮ್ 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 ಬಮ್. ಹರಿದ್ವಾರದ ಕಾವಡ್ ಯಾತ್ರೆಯ ದೃಶ್ಯ ಇದು. ನೋಡಿ ಎಲ್ಲರೂ. ಇದು ಗಂಗೆ ಹರ್ಕಿಪೋಡಿಲಿ ಗಂಗಾ ಘಾಟು ನೋಡಿ. ಹರಿದ್ವಾರದ ಹರ್ಕಿಪೋಡಿ ಇದು. ಇದು ತಾಯಿ ಗಂಗೆ ನೋಡಿ. ಇಲ್ಲೇ ಇವಾಗ ಸ್ನಾನ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನೋಡಿ ಎಲ್ಲ ಕಾವಡಿಗಳೆಲ್ಲ ಆ ಸೈಡ್ ಇದ್ದಾರೆ. ಇವರಿಬ್ರು ಹೋಯ್ತಿದ್ದಾರೆ. अंकल निखिल, जहाँ कहीं भी हो पुलिस चौकी के पास पहुँचो। हरकी पौड़ी मेन गेट। संकलीकरणानां अपात्रीकरणानां जातिभ्रंशकानां प्रकीर्णानां उपपादकानां महापादकानां एवं बहुविधानां सर्वेषां सन्निधौ देवब्राह्मण सन्निधौ. ನೋಡಿ ಇಲ್ಲಿ ಬೋಲೆಗಳು ಶಿವನ್ ಮಾಡ್ಕೊಂಡು ಬಂದಿದ್ದಾರೆ.
ನಮ್ಮ ಶಶಿ ಮತ್ತು ನಿಖಿಲ್ ಇವಾಗ ಸ್ನಾನಕ್ಕೆ ಇಳಿತಾ ಇದ್ದಾರೆ. ಶಶಿ ಅವ್ರು ಮುಳುಗಿದ್ರು ಒಂದ್ಸಲ. ಮುಳುಗು ಹಾಂ, ವೆರಿ ಗುಡ್. ನೋಡಿ ಫೋರ್ಸ್ ಹೇಗಿದೆ ನೀರ್ದು. ನೋಡಿ ಹೇಗಿದೆ ಫೋರ್ಸು. मैं जहाँ बोल रहा हूँ मैं ये எங்கிருந்த வந்திருக்கிறீங்க? டெல்லி. தமிழ் பேசுகிறீங்களா? தமிழ்நாடு தான். ஓகே, தமிழ்நாட்டில் காவடிக்கு இந்த காவடிக்கு என்ன டிஃப்ரென்ஸு சொல்லுங்க. டிஃப்ரெண்ட் வந்து டிஃப்ரெண்ட் இல்ல, அது வேற இது வேற. அது வேற இது வேற. நான் சொல்றது என்னன்னா, அது முருகனுக்கு, அது முருகனுக்கு, இது அவர் அப்பனுக்கு. அது சரியா? நமக்கு ரெண்டும் ஒண்ணுதான். ஒண்ணுமே டிஃபரன்ஸ் ஒண்ணுமே கிடையாது இல்லையா? இங்க வந்து ஜல் காவடி எடுப்பாங்க. ஜல காவடி ரெண்டும் ஒண்ணுதான். அப்பனுக்கு மகனுக்கு பண்றது. ஓகே, நம்மளுதான் சவுத் நார்த்னா டிஃபரன்ஸ் பண்றது. ஓகே, அவனுக்கு வந்து பால். ஆமா, அப்பனுக்கு வந்து கங்கா ஜலம், கங்கா நீர் இல்லையா? அதான் நான் இதில் கூட போட்டிருக்கிறேன். தேங்க்ஸ்ப்பா, தேங்க்யூ. நான் இது சொல்லிக்கிறேன். நாங்கள் வந்து பிலாங் பண்ணுறது வந்து டெல்லி, ஆனால் எங்கள் சொந்த ஊர் வந்து சேலம். சேலம். ஓகே ஓகே. நம்ம சிಕ್ಕ வயசுலேருந்து நம்ம பெங்களூரில் காவடி போகிறது ஆளுதெல்லாம் பார்த்துனே இருந்தோம். அது இது பார்த்தோம், எதுக்கு ரெண்டுமே சேமாக இருக்கு பார்க்கலாம் இதுன்னா அதுக்குலாம் வந்துருக்கோம். ஒன்று தான், அது பால், இது நீர். ಓಕೆ, ಥ್ಯಾಂಕ್ಸ್ಪಾ, ಥ್ಯಾಂಕ್ ಯು. ನೋಡಿ, ಅವ್ರು ಹೇಳ್ದಂಗೆ ತಮಿಳ್ನಾಡಲ್ಲಿ ನಡೆಯೋ ಕಾವಡಿ ಮತ್ತು ಇದು ಕಾವಡು ದೇರ್ ಇಸ್ ನೋ ಡಿಫ್ರೆನ್ಸ್. ಓಕೆ, ಎರಡೂ ಒಂದೇ. ಅದು ಅಪ್ಪನಿಗೆ ಇದು ಅಪ್ಪನಿಗೆ ನೀರು, ಗಂಗಾ ನೀರು ಹಾಕಿದ್ರೆ ಅಲ್ಲಿ ಮುರುಗನಿಗೆ ಹಾಲನ್ನು ತೊಗೊಂಡೋಗಿ ಅಭಿಷೇಕ ಮಾಡ್ತಾರೆ. ಓಕೆ, ನೋಡಿ ಹೇಗಿದೆ ವಾತಾವರಣ. ನೋಡಿ ಗಂಗಾ ನದಿ ಹೇಗೆ ಹರಿತಾ ಇದೆ. ಅದು ಮೇಯ್ನ್ ಸ್ಟ್ರೀಮು. ಇದು ಸೈಡಲ್ಲಿ ನಮಗೆ ಸ್ನಾನ ಮಾಡೋಕ್ಕೆ ಬಿಟ್ಟಿದ್ದಾರೆ. ಮತ್ತು ಜನ ನೋಡಿ ಅರಕೆ ಪೊಡಿ, ಕಾವಡು, ಎಲ್ಲರೂ ಕಾವಡೆ. ನೋಡಿ ಡಿಫ್ರೆಂಟ್ ಕಾವಡುಗಳು. ಖುಷಿ. ಇಲ್ಲಿ ಶಿವನ ಬಾಯಿಂದ ಬೆಂಕಿ ಬರೋ ಥರ ಮಾಡಿದ್ದಾರೆ. ಬನ್ನಿ ಇಲ್ಲಿ ಶಶಿ. ನೋಡಿ, ಇದು ಬೋಲೆಗೆ ಈಶ್ವರನಿಗೆ ಬೆಂಕಿ ಬರೋ ಥರ ಮಾಡ್ತಾರೆ. ನೋಡಿ ಇವಾಗ ಬರುತ್ತೆ. ಥೋड़ा ಸೈಡ್ ನೀವು. ಇದೆಲ್ಲ ನೋಡೋದಕ್ಕೆ ನಮಗೆ ಇದು ಸಿಗಲ್ಲ, ಚಾನ್ಸ್ ಸಿಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಇದು ರೆಡಿ ಮಾಡ್ಯಾರೆ ನೋಡಿ. ಶಂಕರ್ ಭಗವಾನ್ ಕಿ ಜೈ. ಬಮ್ 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 ಬಮ್. ಹರ ಹರ ಮಹಾದೇವ್.
ನೋಡಿ ಇದು ಭಾಳ ಸುಂದರವಾಗಿದೆ. ಏನೇನು ಅವ್ರಿಗೆ ಇದು ಮಾಡಬೇಕು ಅನ್ಸುತ್ತೋ ಎಲ್ಲ ಮಾಡಿ ತಗೊಬಂದಿದ್ದಾರೆ. ಶಿವನಿಗೆ ನೋಡಿ ಭಾಳ ಚೆನ್ನಾಗಿದೆ. ಗಂಗಾ ನೀರನ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಹೇಗೆ ಪ್ಯಾಕ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಆ ನೀರಿಗೆ MCL ಹಾಕ್ಬಿಟ್ಟು ಲಾಕ್ ಮಾಡ್ತಿದ್ದಾರೆ. ಲಾಕ್ ಮಾಡ್ಬಿಟ್ಟು ತೊಗೊಂಡೋಗ್ತಾರೆ. ಊರಲ್ಲಿ ಹೋಗಿ ಅದನ್ನು MCLನ ಓಪನ್ ಮಾಡ್ತಾರೆ. ನೋಡಿ ಇವೆಲ್ಲ ಇವರೆಲ್ಲ ಬೋಲೆ ಅಂತಾರೆ. ಎಲ್ಲ ಕೆಲಸ ಮಾಡೋರು ತೊಗೊಂಡೋಗೋರ್ನೆಲ್ಲ ಜಯ ಬೋಲೆಕಿ. ಇವ್ರದ್ದೊಂದು ಡಿಫ್ರೆಂಟ್ ಆಗಿದೆ, ಅಲ್ಲೊಂದು ಡಿಫ್ರೆಂಟ್ ಆಗಿದೆ, ಅಲ್ಲೊಂದು ಹೋಗ್ತಾ ಇದೆ ಕಾವಡು. ಇದನ್ನು ಕಟ್ಟೋ ರೀತಿ ಊರಿಗೆ ಹೋಗೋ ತನಕ ಬೀಳದೇ ಇರಲಿ ಅಂತ ಕಟ್ಬಿಟ್ಟು ಟೈಟ್ ಆಗಿ ಕಟ್ಕೊಂಡು ಹೋಗ್ತಾರೆ. ನೋಡಿ ಎಲ್ಲ ಲೈನ್ಗೆ ಹೊರಟಿದ್ದಾರೆ. ಅವ್ರವ್ರ ಊರುಗಳ ಕಡೆಗೆ 150, 200, 300 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗ್ತಾರೆ ಇದನ್ನು ಹೊತ್ಕೊಂಡು. ನೋಡಿ ಇಲ್ಲಿ ಎಲ್ಲ ತಯಾರಾಗ್ತಾ ಇದೆ ನೀರು ತಗೊಂಡು ಹೋಗೋಕ್ಕೆ. ಇದೊಂದು ರೆಡಿ ಮಾಡಿದ್ದಾರೆ. ಈ ಹುಡುಗನೂ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ರೆಡಿ. ಇನ್ನೊಂದಿದೆ ನೋಡಿ ಬನ್ನಿ. ಇಲ್ಲೂ ಎಲ್ಲ ರೆಡಿ ಆಗ್ತಾ ಇದೆ ಕಾವಡುಗಳು. ನೋಡಕ್ಕೆ ರೆಡಿ ಆಗಿರೋರು ಕಾವಡು ಎಲ್ಲ ಪೂಜೆ ಎಲ್ಲ ಆಗಿದೆ. ಪೂಜೆ ಮಾಡಿಕೊಂಡು ಇನ್ನು ಅವ್ರವ್ರ ಊರುಗಳ ಕಡೆಗೆ ಹೊರಡ್ತಾರೆ. ಇದೆಲ್ಲ ರೆಡಿ ಆಗ್ತಾ ಇದೆ. ನೋಡಿ ನೋಡಿ ಭಗವಂತ ಹೆಂಗೆ ಅಲಂಕಾರ ಮಾಡಿದ್ದಾರೆ. ಇದು ಹರಿದ್ವಾರದಲ್ಲಿರೋ ಘಂಟಾಘರ್ ಅಂದ್ಬಿಟ್ಟು ಭಾಳ ಫೇಮಸ್. ಇದೇನೇ ಹರಕಿ ಪುಡಿದು ಒಂದು ಸೆಂಟರು. ನೋಡಿ ಹೇಗಿದೆ ಕಾವಡುಗಳು, ಜಾತ್ರೆದು ಸಂಭ್ರಮ, ಎಷ್ಟು ಶ್ರದ್ಧೆ ಭಕ್ತಿಯಿಂದ ಹೋಗ್ತಾರೆ. ನೋಡಿ ನೋಡಿ ಇಲ್ಲೊಂದು ತುಂಬ ಚೆನ್ನಾಗಿದೆ. ನೋಡಿ ಇವರು ಹೊರಟ್ರು. ಬಮ್ ಬಮ್ बोल शंकर भगवान की जय। बम 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 बोल शंकर भगवान की जय। ನೋಡಿ ಇದು ಮಾನಸಾದೇವಿಗೆ ಹೋಗೋ ದಾರಿ, ಮಾನಸಾದೇವಿ ಮಾತಾ ಅಂತ ನೋಡಿ ಅಲ್ಲಿ ಬರ್ದಿದ್ದಾರೆ. ಎಷ್ಟು ಕ್ರೌಡ್ ಇದೆ ಅಂದರೆ ಕಾಲಿಡೋದಕ್ಕೂ ಆಗಲ್ಲ. ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ನಾವು. ನೋಡಿ ತುಂಬ ರಶ್ ಇದೆ, ಟೈಮ್ ಆಗೋದು. ಹೌದಾ ನೋಡೋಣ. ನೋಡಿ ಈ ಥರದ್ದೆಲ್ಲ ಮೂರ್ತಿ ಮಾಡಿರ್ತಾರೆ. ಇದೆಲ್ಲ ಹೊತ್ಕೊಂಡು ಅವ್ರವ್ರ ಊರಿಗೆ
ನೂರಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ. ನೋಡಿ ಕಾವಡುಗಳು ಹಿಂಗೆ ಇರೋದು ಕಚ್ಚಾ. ಇದು ಇನ್ನೂ ಪಕ್ಕ ಮಾಡಿಲ್ಲ. ಈ ಥರ ಇರುತ್ತೆ. ಇದನ್ನು ಅವರು ಇದಕ್ಕೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಒಂದೊಂದನ್ನೇ. ನೋಡಿ ಹೀಗಿರುತ್ತೆ. ನೋಡಿ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. कितना किलो है, कितना लीटर है? अप्रोक्स 70 to 75 है। 75 लीटर। इसका मतलब क्या है? फेस्टिवल का मतलब ये है, आज के दिन हमारे जो हमारे भोलेनाथ है, आज के दिन उनकी माता पार्वती जी विवाह हुआ था। हाँ जो ये जो है आज के दिन में मतलब कि 11 तारीख को शिवरात्रि है। 11 तारीख का हम मंदिर में करेंगे, जो हमारे आसपास का मंदिर है महाशिवरात्रि। इधर से पानी लेकर उधर, हाँ जी, जल है गंगा जल लेके वहीं जाएंगे। अपने जो हमारे घर के आसपास का मंदिर है वहाँ पे हम शिव जी पे विसर्जन करेंगे। चलो भाई, चलो ओके चलो यार, एक जयकारा बोल शंकर भगवान की जय। ನೋಡಿ ಅವನು 75 ಲೀಟ್ರು ತೊಗೊಂಡೋಗ್ತಾ ಇರೋದು. ಅವರು ಅದನ್ನು ಗಾಜಿಪುರ ಅಂತ ಆ ಊರಿಗೆ ತೊಗೊಂಡೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 100-150 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೀಗೆ ಆ ಹುಡುಗರೆಲ್ಲರೂ ಅವನ ಜೊತೆ ನಡ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಒಂದು ವಾರ ಆಗುತ್ತೆ ಊರಿಗೆ ಸೇರೋಷ್ಟೊತ್ತಿಗೆ. ನೋಡಿ ಎಲ್ಲ ಕವರ್ಡ್ ಎತ್ಕೊಂಡು ಹೋಗ್ತಾ ಇರೋದು. ಎಷ್ಟು ಜನ
भोले तेरा नाम जपूं, तुझको मैं जान सकूं, सबसे ज्यादा भरोसा है तेरा, मुझ में तू ऐसा दिखे, दुनिया से दूर रखे, मुझको बस तू बना ले रे तेरा। ನೋಡಿ ಎಲ್ಲ ಕಾವಡಿಗಳು ರಾತ್ರಿ ಎಲ್ಲ ಹೋಗ್ತಾ ಇದ್ದಾರೆ ನಡ್ಕೊಂಡು. 200ರಿಂದ 250 ಕಿಲೋಮೀಟ್ರ್ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರೋದು ಅವರು. ಹರಿದ್ವಾರ್ ಡೆಲ್ಲಿ ಹೈವೇ ಇದು. ಆ ಹೈವೇನಲ್ಲಿ ಇವರೆಲ್ಲ ಹೋಗ್ತಾ ಇದ್ದಾರೆ. ಹಿಂಗೆ ಪಾಲ್ಕಿಲೆಲ್ಲ ಕೂಡಿಸ್ಕೊಂಡು ಈಶ್ವರನ್ನ ನೋಡಿ, ಇಲ್ಲಿ ಹುಡುಗಿ ಒಬ್ಳು ತಗೊಂಡು ಹೋಗ್ತಿಯಾಳೆ. ಇವರೆಲ್ಲ ನಡ್ಕೊಂಡು ಹೋಗೋರೆ. ನೋಡಿ ಎಲ್ಲ ಬೋಲೆಗಳು. ಶಿಶಿ ಶಿಶಿ ನೋಡಿ ಕಾವಡಿ ಯಾರು ಎಲ್ಲ ಬರ್ತಾ ಇದ್ದಾರೆ.
कितना लीटर पानी है यार गंगा जल कितना लीटर है कितना टोटल 51 है कहाँ जाए के जा रहा है हेलो बोलो शंकर भगवान की ನೋಡಿ ನೋಡಿ 106 ಲೀಟ್ರ್ ತೊಗೊಂಡು ಹೋಗ್ತಾ ಇದ್ದಾರೆ ನಡೆಯೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಅಂದರೂ ಅವರು 150-200 ಕಿಲೋಮೀಟ್ರ್ ನಡೀತಾರೆ ನೋಡಿ ಹೆಂಗಸರೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ರಾತ್ರಿ 9 ಗಂಟೆ ಆಗ್ತಾ ಇದೆ ಎಲ್ಲ ಡೆಲ್ಲಿ ಅವರು ಊರುಗಳ ಕಡೆಗೆ ನೋಡಿ ಈಶ್ವರನ ಎತ್ಕೊಂಡು ಹೊರಟಿದ್ದಾರೆ ಬೋಲೋ ಶಂಕರ ಭಗವಾನಕ್ಕೆ ಪೂಜೆ ಎಲ್ಲ ಆಗ್ತಾ ಇದೆ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಎಲ್ಲ ಬೋಲೆ ಅವರು ಹೊರಟಿ ಯಾವುದು ಕಾವಡಿಗಳು ಹೋಗ್ತಾ ಇದೆ ಲೈನ್ಗೆ ಇದು ಇನ್ನೊಂದು ದಡದಲ್ಲಿ ಗಂಗಾ ಮತ್ತೊಂದು ದಳ ಅಲ್ಲಿ ಇರುವ ಸಂಭ್ರಮ ನೋಡಿ ಒಂದು ಗ್ರೂಪ್ ಹೋದರೆ ಇನ್ನೊಂದು ಗ್ರೂಪ್ ಹೋಗ್ತಾ ಇರುತ್ತೆ ಹೀಗೆ ನಡ್ಕೊಂಡು ಹೋಗ್ತಾರೆ ಅವ್ರ ಊರುಗಳಿಗೆ ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ ಹೊರಡೋದಕ್ಕೆ ಪೂಜೆ ಮಾಡಿಬಿಟ್ಟು ಗಂಗಾಜಲ ತುಂಬಿಕೊಂಡು ಹೊರಡ್ತಾರೆ ಇದು ಆ ಕಡೆ ದಡದ್ದು ಸೀನ್ ತೋರಿಸ್ತೀನಿ ನೋಡಿ ಅಲ್ಲೂ ಇದೇ ಪರಿಸ್ಥಿತಿ ಇದೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ನೋಡಿ ಫುಲ್ ಗೋಲ್ಡನ್ ಕಲರ್
ಹರಿದ್ವಾರದ ಗಲ್ಲಿಗಳಲ್ಲಿ ನೋಡಿ ಹೇಗಿದೆ, ವ್ಯಾಪಾರನೂ ಜೋರಾಗಿದೆ. ಇದು ಗಲ್ಲಿಯ ಒಂದು ದೃಶ್ಯ. ಎಲ್ಲ ನಮ್ಮ ಮೇಜರ್ ತೀರ್ಥಕ್ಷೇತ್ರಗಳಲ್ಲಿ ಗಲ್ಲಿಗಳು ಜಾಸ್ತಿ ಇದೆ. ಹೀಗೆ ಕಾಶಿ ಗಲ್ಲಿಗಳು ಇದು ಹರಿದ್ವಾರದ ಗಲ್ಲಿಗಳು. ಇದು ಅಮರಾಪುರ ಘಾಟ್ ಅಂದ್ಬಿಟ್ಟು ನಮ್ಮ ಹೋಟೆಲ್ ಪಕ್ಕದಲ್ಲೇ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಶಿವನ ಜಟೆಯಿಂದ ಗಂಗೆ ಬರ್ತಾ ಇರೋ ಥರ ಮಾಡಿದ್ದಾರೆ. ಪಕ್ಕದಲ್ಲೇ ಗಂಗಾ ನದಿ, ಇದೇ ಗಂಗಾ ನದಿ ಹರಿತಾ ಇದೆ, ಪಕ್ಕದಲ್ಲೇ ಅದನ್ನು ಮಾಡಿದ್ದಾರೆ. ಚಿಕ್ಕದಾಗಿ ಗಂಗಾ ನದಿ ಪಕ್ಕ ಪಾರ್ಕ್ ಎಲ್ಲ ಮಾಡಿ, ಇಲ್ಲೇ ಪಕ್ಕದಲ್ಲೇ ನಮ್ಮ ರೂಮ್ ಇದೆ, ಒಂದು 200 ಮೀಟರ್ಸ್.
ಹರಿದ್ವಾರಿಂದ ಡೆಲ್ಲಿಗೆ ಹೊರಟಿದ್ದೀವಿ ಟ್ಯಾಕ್ಸಿಯಲ್ಲಿ. ಹೈವೇನಲ್ಲಿ ನಿಂತಿದ್ದೀವಿ, ಟ್ಯಾಕ್ಸಿ ಬರಬೇಕು ಇಲ್ಲಿಗೆ. ಯಾಕಂದರೆ ಸಿಟಿ ಒಳಗಡೆ ಏನೂ ಅಲೋ ಇಲ್ಲ. ಹೈವೇನಲ್ಲಿ ಈ ಥರ ಇದೆ ದೃಶ್ಯ ನೋಡಿ. ಬೆಳಗ್ಗೆ 6:30 7 ಗಂಟೆಯಲ್ಲಿ. ಜೈ ಬೋಲೇಕೆ. ಎಲ್ಲ ಡೆಲ್ಲಿ ನೋಯ್ಡಾ ಅಲ್ಲಿಗೆ ಹೋಗೋ ಜನ. ಎಷ್ಟು ದೂರ ಕಣ್ಣಾಯಿಸಿದ್ರು ಅವರೇ ಇದ್ದಾರೆ. ಮಳೆ ಬರ್ತಿದೆ, ಎಲ್ಲ ಕವರ್ ಮಾಡಿದ್ದಾರೆ. ಇವನು 14 ವರ್ಷದ ಹುಡುಗ. ಇದು ಒಂದು ಕಾವಡು. ಇದು ತಗೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾನೆ. ಒಬ್ಬನೇ 14 ವರ್ಷದ ಹುಡುಗ. ಒಬ್ಬನೇ ಆಲ್ಮೋಸ್ಟ್ 1.5 ಇಂದ 2 ಲೀಟ್ರ್ ನೀರು ತಗೊಂಡು ಡೆಲ್ಲಿ ಕಡೆಗೆ ಹೋಗ್ತಾ ಇದ್ದಾನೆ. 3 ರಿಂದ 4 ದಿವಸದಲ್ಲಿ ಹೋಗ್ತಾನಂತೆ. ನಮ್ಮ ಕೈಯಲ್ಲಾಗಿದ್ದು ಏನೇನು ಬೇಕೋ ಕೊಡ್ಸಿದ್ದೀವಿ ತಿನ್ನು ಅಂತ. ನಾಮ ಕ್ಯಾ ಬತಾओ ತುಮಾರ? ಕೃಷ್ಣ. ಕೃಷ್ಣ ಅಂತ ಹುಡುಗ ಸಂಸ್ಕೃತ ಓದ್ತಾ ಇದ್ದಾನಂತೆ. ये पहली बार कावड़ उठाया तुमने? कितने साल से उठा रहे हो? 5 साल से अकेले? 5 साल से दिल्ली में रहते हो? ओके. माँ बाप? माँ बाप भी दिल्ली में है. तुम अभी आश्रम में पढ़ रहे हो, किधर पढ़ रहे हो? आश्रम में पढ़ रहे हो. ಆಶ್ರಮದಲ್ಲಿ ಸಂಸ್ಕೃತ ಕಲಿತಿದ್ದಾನಂತೆ. ಶ್ರದ್ಧೆ ನೋಡಿ, ಆ ಹುಡುಗಂದು 14 ವರ್ಷದಲ್ಲೂ ಕೂಡ ಕಾವಡ್ ತೊಗೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ಅವನ ಕಾವಡ್ ಎತ್ತದ ಮೇಲೆ ನೋಡಿ ಕೃಷ್ಣ ಎಲ್ಲೆಲ್ಲಿ ನೀರು ಇಟ್ಕೊಂಡು ಹೋಗ್ತಾ ಇದ್ದಾನೆ, ನಡೀತಾ ಇದ್ದಾನೆ. ಇದೆಲ್ಲ 5-5 ರೂಪಾಯಿ ಕ್ಯಾನು. ಈ ಥರದ್ದು 4. ಅವನ ಮೊಬೈಲು ಸೇಫ್ಟಿಗೆ, ಮೊಬೈಲ್ ಇದು, ಆ ಸೇಫ್ಟಿ ಬ್ಯಾಗು. ಜೋರು ಮಳೆ ಬರ್ತಾ ಇದೆ ನೋಡಿ. ಇವನು ಎತ್ಕೊಂಡು ಬಂದಿರೋದು ಆ ಹುಡುಗ ಇದೇ ಇದನ್ನು ಕಾವಡ್ನ. ಆಲ್ಮೋಸ್ಟ್ 2 ಲೀಟ್ರ್ ಇದೆ. ಚಿಕ್ಕದು ಹಾಕಿದ್ದಾನೆ ಅದ್ರ ಜೊತೆಗೆ. ನೋಡಿ ಇದನ್ನು ಎತ್ಕೊಂಡು ಹೋಗ್ತಾನೆ ಅವನು. ಜೋರು ಮಳೆ ಗಾಳಿ ಬಿಸಿಲು ಏನು ಲೆಕ್ಕಿಸದೆ ಹೋಗ್ತಾ ಇದ್ದಾರೆ ನೋಡಿ ಕಾವಡಿಗಳು. ನೋಡಿ ಮಳೆನಲ್ಲೂ ಎತ್ಕೊಂಡು ಹೊರಟಿದ್ದಾರೆ ನೋಡಿ. ಕಾವಡೆಲ್ಲ ರೆಡಿ ಮಾಡ್ಕೊಂಡ. ಹಾಂ ತೆಗಿ ನೋಡಿ,
ಕಾವಡ್ ಹಿಂಗೆ ಎತ್ಕೊಂಡು ಹೋಗ್ತಾನೆ ಅವನು. ಕೃಷ್ಣ ಆರಾಮ್ ಸೆ ಜಾओ, ದಿಲ್ಲಿ ಪਹੁಂಚೋ. ಇವನು ಚಿಕ್ಕ ಕೃಷ್ಣ ಅಂದ್ಬಿಟ್ಟು ಕಾವಡು ಡೆಲ್ಲಿಗೆ ಹೋಗ್ತಾ ಇದ್ದಾನೆ. 14 ವರ್ಷದ ಹುಡುಗ. ಈ ಕಾವಡ್ ಎತ್ಕೊಂಡು ಆಲ್ಮೋಸ್ಟ್ ಒಂದು 3-4 ಲೀಟ್ರ್ ನೀರು ತೊಗೊಂಡು ಹೋಗ್ತೀಯಾನೆ. ಬೋಲೋ ಶಂಕರ್ ಭಗವಾನ್ ಕಿ, ಚಲೋ ಬೋಲೆ ನಿಕ್ಲೋ, ಹರ್ ಹರ್ ಮಹಾದೇವ್. ನೋಡಿ ಚಿಕ್ಕ ಬೋಲೆ ಹೋಗ್ತಿದ್ದಾನೆ. नमस्कार, आप पूरा फैमिली कावड़ लेके जा रहे हैं. कहाँ से आ रहे हैं सर आप? जिला मेरठ से आ रहे हैं. जिला मेरठ से आ रहे हैं पूरा फैमिली. क्या पढ़ रहे हो बच्चा? क्या पढ़ रहे हो आप स्कूल में? थोड़ा तेजी से. तेजी से बताओ. पढ़ाई कर रहे हैं. कौन सी क्लास? 6th क्लास में. तुम क्या पढ़ रहे हो? 4th क्लास पढ़ रहे हो. ओके. माँ बाप का सेवा करो, ख्याल रखो. वही हम लोग का भी ये, हम लोग भी वही किया है. माँ बाप का सेवा करके ही इधर तक पहुँचे हैं. ओके, आपका पयन मतलब आपका सफ़र अच्छे रहो. ओके, नमस्कार सर जी. नमस्कार. हर हर महादेव. बोलो शंकर भगवान की. ಇದು ಹರಿದ್ವಾರ್ ಡೆಲ್ಲಿ ಹೈವೇ ನೋಡಿ ಹೇಗಿದೆ. ಹರಿದ್ವಾರ್ ಡೆಲ್ಲಿ ಹೈವೇ ಜನ. ಹರಿದ್ವಾರ ಡೆಲ್ಲಿ ಹೈವೇನಲ್ಲಿ ಇವರು ನಡ್ಕೊಂಡು ಹೋಗ್ತಾರೆ. ನೋಡಿ ಹೇಗಿದ್ದಾರೆ ಎಲ್ಲ, ಹೇಗೆ ಹೋಗ್ತಾ ಇದ್ದಾರೆ ಎಲ್ಲರೂ, ಎಷ್ಟು ಜನ. ಮಳೆ ಇದೆ, ಎಷ್ಟೇ ಮಳೆ ಇದ್ರೂ ಯಾವುದನ್ನು ಲೆಕ್ಕಿಸದೆ ಹೋಗ್ತಾ ಇದ್ದಾರೆ. ಎಲ್ಲರೂ ಡೆಲ್ಲಿ ಕಡೆಗೆ ಹೋಗ್ತಾ ಇದ್ದಾರೆ. ಡೆಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಎಲ್ಲ ಊರುಗಳಿಗೂ ಹೋಗ್ತಾ ಇದ್ದಾರೆ ಜನ. ಅವ್ರಿಗೆ ಇದೆಲ್ಲ ಇದು ಏನೋ ಎಸ್ಕಾರ್ಟ್ ವೆಹಿಕಲ್ಸು, ಅವ್ರ ಊಟ ತಿಂಡಿ ಇಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಆಗಿರುತ್ತೆ. ಒಬ್ರಿಗೂ ಏನು ತೊಂದರೆ ಆಗಲ್ಲ. ಮೆಡಿಕಲ್ ಟೀಮ್ ಇರುತ್ತೆ, ಎಲ್ಲ ಮೆಡಿಕಲ್ ಟೀಮ್ ಬರ್ತಾ ಇರುತ್ತೆ. ಪೊಲೀಸ್ ಸೆಕ್ಯೂರಿಟಿ ಇದೆ. ವೆಹಿಕಲ್ಸ್ ಯಾವುದು ಅಲೋ ಮಾಡಲ್ಲ ಈ ರೋಡಲ್ಲಿ ಜಾಸ್ತಿ. ಇದು ಆಲ್ಮೋಸ್ಟ್ ನಾವೊಂದು 10 ಕಿಲೋಮೀಟ್ರಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದೇ ಥರ ಇದೆ. 10 ಕಿಲೋಮೀಟ್ರು ಹೀಗೆ ಇದೆ ನೋಡಿ. ಇಲ್ಲೆಲ್ಲ ರೆಸ್ಟಿಂಗ್ ಪ್ಲೇಸು.
ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ. ಕಾವಡ್ ಯಾತ್ರ ಎಲ್ಲ ಬೋಲೆಗಳು ಕಾವಡನ್ನ ಎತ್ಕೊಂಡು ಡೆಲ್ಲಿ ಕಡೆಗೆ ಹೋಗ್ತಾ ಇದ್ದಾರೆ ನೋಡಿ. ಇಂಥ ಒಂದು ಅದ್ಭುತವಾದ ದೃಶ್ಯ ಭಾಳ ವಿರಳ. ಇನ್ನೂರೈವತ್ತು ಕಿಲೋಮೀಟ್ರ್ ಪೂರ್ತಿ ಹೀಗೆ ಇರುತ್ತೆ. ಇದು ನ್ಯಾಷನಲ್ ಹೈವೇ. ಫಸ್ಟ್ ಪ್ರಿಫರೆನ್ಸು ಕಾವಡ್ ಎತ್ಕೊಂಡು ಹೋಗೋರಿಗೆ, ಬೋಲೆ ಅಂತಾರೆ ಎತ್ಕೊಂಡು ಹೋಗೋರನ್ನ, ಅವ್ರಿಗೆ ಪ್ರಿಫರೆನ್ಸು. ವೆಹಿಕಲ್ನ ಸ್ಲೋ ಡೌನ್ ಮಾಡಿದ್ದಾರೆ ನೋಡಿ. ಇಲ್ಲೊಬ್ಬದ್ದು ಬೋಲೆ ಚಿಕ್ಕ ಮಗುನೂ ಟ್ರ್ಯಾಮಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ಈ ಕಾವಡುಗಳು ನೋಡಿ. ಚಿಕ್ಕ ಕಾವಡು, ಚಿಕ್ಕ ಹುಡುಗ ತೊಗೊಂಡೋಗ್ತಿರೋದು. ಫುಲ್ ಫ್ಯಾಮಿಲಿ ಬಂದಿದ್ದಾರೆ. ಆ ಚಿಕ್ಕ ಹುಡುಗ ತೊಗೊಂಡೋಗ್ತಾ ಇದ್ದಾನೆ. ಸ್ಪೇಸ್ ಇದು ಕರೋನಾ PPE ಕಿಟ್ ಹಾಕೊಂಡು ಲೋಗೋ ಬರುತ್ತಲ್ಲ ಹೋಗ್ತಾ ಇದ್ದಾರೆ ಕಾವಡ್ ಎತ್ಕೊಂಡು ಮಳೆಗೆ. ನೋಡಿ ನೋಡಿ ಅವ್ರ ಪರಿಸ್ಥಿತಿ ಕಾವಡುಗಳದ್ದು. ನೋಡಿ ಗಂಗಾ ಜಲ ತಗೊಂಡು ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಮಳೆ ಅಂಥ ಮಳೆ. ಈ ಮಳೆಯಲ್ಲೂ ಜನ ತಗೊಂಡು ಹೋಗ್ತಾನೆ ಇದ್ದಾರೆ ನೋಡಿ. ಒಂದು ಚೂರು ಮಾತಾಡೋಂಗಿಲ್ಲ, ಹಾರ್ನ್ ಹೊಡಿಯೋಂಗಿಲ್ಲ ಅವ್ರಿಗೆ. ರೋಡ್ ಪೂರ್ತಿ ಅವರೇನೆ. ನೋಡಿ ಗನ್ನೆಲ್ಲ ಇಟ್ಕೊಂಡು ಓಡಾಡ್ತಿದ್ದಾರೆ. ಕಾವಡ್ ಯಾತ್ರೆಯಲ್ಲಿ ಮಳೆಗೆ ಮತ್ತು ಊಟ ತಿಂಡಿಗೆ ಅಂತ ಎಲ್ಲರೂ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ.